ಇನ್ನು ಶಿವಮೊಗ್ಗದಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೋಟೆಲ್ನಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬಳಸಲಾಗ್ತಾ ಇದೆ. ನಗರದ ವಿಧಾತ್ರಿ ಕೆಫೆ ಮೇಲೆ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಕೆಫೆಯಲ್ಲಿ 3 ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಮೊದಲೇ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಇದೆ. ಸೊ ಇಂಥ ಸಂದರ್ಭದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಗೃಹ ಬಳಕೆಗೆ ಏನೂ ಇಲ್ದಂಗೆ ಆಗೋಗ್ಬಿಡುತ್ತೆ. ಅಕಸ್ಮಾತಾಗಿ ಈ ಯುದ್ಧ ಹಿಂಗೆ ಕಂಟಿನ್ಯೂ ಆದರೆ, ಈ ಯುದ್ಧ ಇಲ್ಲಿಗೆ ಸ್ಟಾಪ್ ಆದರೆ ಈ ರೀತಿಯಾದಂಥ ಸಮಸ್ಯೆ ಮುಂದುವರಿಯಲ್ಲ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಯುದ್ಧ ಇಲ್ಲಿಗೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಯಾಕೆಂತ ಅಂದರೆ ಒಂದು ಕಡೆ ಇರಾನ್ ಈಗ 3 ಕಂಡೀಷನ್ಸ್ಗಳನ್ನು ಕೂಡ ಹಾಕಿದೆ. ಬಟ್ ಅದಕ್ಕೆ ಇಸ್ರೇಲ್ ಮತ್ತು ಅಮೇರಿಕ ಒಪ್ಕೊಳ್ಳುತ್ತಾ ಅಂತ ಅಂದರೆ ಅದು ಸಾಧ್ಯ ಇಲ್ಲದಂಥ ಮಾತು. ಸೊ ಇದೆಲ್ಲದರ ನಡುವೆ ಭಾರತದಲ್ಲಿ ಈಗಾಗಲೇ ಅಭಾವ ಸೃಷ್ಟಿ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ಗಳದ್ದು. ಇಂಥ ಸಂದರ್ಭದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಹೋಗಿ ಹೋಟೆಲ್ಗಳಲ್ಲಿ ಬಳಸ್ಕೊಳ್ತಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ. ಈಗಾಗಲೇ ನಾವು ಯಾದಗಿರಿಯಲ್ಲಿ ನೋಡಿದ್ವಿ, 46 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸ್ಕೊಳ್ತಾ ಇದ್ರು. ಸೊ ಒಂದು ಸಿಲಿಂಡರ್ ಆಲ್ಮೋಸ್ಟ್ ಒಂದು ಫ್ಯಾಮಿಲಿಗೆ 1 ತಿಂಗಳಾದರೂ ಬರುತ್ತೆ. ಈಗ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಬಳಸಿದರೆ 1 ತಿಂಗಳಾದರೂ ಬರುತ್ತೆ ಒಂದು ಫ್ಯಾಮಿಲಿಗೆ. ಬಟ್ ಈ ರೀತಿಯಾಗಿ 46, 3 ಎಲ್ಲ ಗೃಹ ಬಳಕೆ ಸಿಲಿಂಡರ್ಗಳನ್ನು ತಂದು ಹೋಟೆಲ್ಗಳಲ್ಲಿ ಬಳಸ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಗೃಹ ಬಳಕೆಗೆ ಗ್ಯಾಸ್ ಸಿಲಿಂಡರ್ಗಳು ಇಲ್ದಂಗೆ ಆಗೋಗ್ಬಿಡುತ್ತೆ. ಸೊ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಈಗಾಗಲೇ ಆ ಸಿಲಿಂಡರ್ಗಳನ್ನು ಕೂಡ ಪೊಲೀಸ್ನವರು ಅಥವಾ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದ ಬಳಿ ಇರುವಂಥ ವಿಧಾತ್ರಿ ಕೆಫೆ ಅಗತ್ಯ ವಸ್ತು ಕಾಯ್ದೆ ಮತ್ತು LPG ಆ್ಯಕ್ಟ್ 2000 ಅಡಿಯಲ್ಲಿ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.